Hello students, so welcome to e-learning classes. Okay, so here the last problem I am solving here from the question paper, for that is a 2020 question paper from the operating costing. Okay, so Veena Transport Company operates two buses between Banatti and Vijaypur. The details from the month of December 2019 as follows. So okay, two buses are there, so it should be Banatti and Vijaypur. Then distance between two cities are 100 kilometers. So make it correction from the 2017 question paper. So in that I taken for instead of 100 kilometer I taken 50. Okay, so 100 kilometer ತಗೋಬೇಕಿತ್ತು, ಅಲ್ಲಿ 50 ತೊಗೊಂಡಿದ್ದೀನಿ ನಾನು. ಜಸ್ಟ್ ಇನ್ ದ ಮೇಕಿಂಗ್ ಆಫ್ ದ ಕರೆಕ್ಷನ್ ಇಟ್. ಓಕೆ, ಸೊ ಬರಿಬೇಕಾದ್ರೆ ಅಷ್ಟೇ ಏನಾಗಿದೆ, 100 ಕಿಲೋಮೀಟ್ರ್ ಬರಿಬೇಕಿತ್ತು, ಅದು 50 ಆಗಿದೆ. ಸೊ ಅದನ್ನು 100 ಕಿಲೋಮೀಟ್ರ್ ಮಾಡ್ಕೋರಿ. ಆನ್ಸರ್ ಇಲ್ಲ, ಸೇಮ್ ಇದೆ. ಓಕೆ, ಅಲ್ಲಿ ಡಿಸ್ಟೆನ್ಸ್ ಕೂಡ ಅಲ್ಲಿಯೂ 100 ಕಿಲೋಮೀಟ್ರ್ ಇದೆ ಆ ಕ್ವಶನ್ ಪೇಪರಲ್ಲಿ 2017ದಲ್ಲಿ. ಓಕೆ, ಸೊ ಹಿಯರ್ ಆನ್ ದಿಸ್ ಪ್ರಾಬ್ಲಮ್ ದ ಡಿಸ್ಟೆನ್ಸ್ ಈಸ್ 100 kilometer. Okay, so distance between two cities are 100 kilometer. Total distance ಅಂದರೆ 100 kilometer ಇದೆ. ಆಮೇಲೆ ಕೆಪಾಸಿಟಿ ಆಫ್ ದ ಈಚ್ ಬಸ್ ಈಸ್ 40 seats. ದೆನ್ ರೌಂಡ್ ಟ್ರಿಪ್ ಕವರಿಂಗ್ ಡೈಲಿ 2 by ಈಚ್ ಬಸ್. ಸೊ ಒಂದು ಬಸ್ ಏನಾಗುತ್ತೆ, ಎರಡು ಏನು ಮಾಡ್ತದೆ ರೀ, ರೌಂಡ್ ಟ್ರಿಪ್ ಆಗ್ತದೆ. ಸೊ ಎರಡು ರೌಂಡ್ ಟ್ರಿಪ್ ಅಂದರೆ ಇಟ್ ಶುಡ್ ಬಿ ಆನ್ ದ 4 trips. ಓಕೆ, ದೆನ್ ಅಕ್ಯುಪೆನ್ಸಿ ಫಾರ್ ಆನ್ವರ್ಡ್ ಟ್ರಿಪ್ 80%. ಸೊ ಆನ್ವರ್ಡ್ ಅಂದರೆ ಹೋಗೋ ಮುಂದೆ ಎಷ್ಟು ಸಿಟ್ಟಿಂಗ್ ಕೆಪಾಸಿಟಿ ಇತ್ತು 80%. ಅಕ್ಯುಪೈಡ್ ಅಂದರೆ ಎಷ್ಟು ಫುಲ್ ಆಗಿತ್ತು. ಸೊ ದಟ್ ಈಸ್ 80% ಫ್ರಮ್ ದ ಆನ್ವರ್ಡ್, ಹೋಗೋ ಮುಂದೆ 80%. ದೆನ್ ಕಾಸ್ಟ್ ಆಫ್ ಈಚ್ ಬಸ್ ಈಸ್ 6 lakh. ಕಾಸ್ಟ್ ಆಫ್ ಈಚ್ ಬಸ್ ಈಸ್ 6 lakh ಅಂದರೆ ಒಂದು ಈಚ್ ಬಸ್ ಅಂದರೆ ಒಂದು ಬಸ್ಸಿಂದು ಕಾಸ್ಟು 6 lakh ಇದೆ. ಓಕೆ, ಆ್ಯಂಡ್ ಡೆಪ್ರಿಸಿಯೇಷನ್ ಶುಡ್ ಬಿ 20,000 per annum ಫ್ರಮ್ ದ ಈಚ್. ಓಕೆ, ಒಂದು ಬಸ್ಸು 6,000 ಇದೆ, ಒಂದು ಬಸ್ಸು 6,000 ಕಾಸ್ಟ್ ಇತ್ತಂದರೆ ಅದರ ಡೆಪ್ರಿಸಿಯೇಷನ್ 20,000 per annum ಫ್ರಮ್ ದ ಈಚ್ ಬಸ್. ಈಚ್ ಬಸ್ ಅಂದರೆ ಎವ್ರಿ ಬಸ್ ಈಸ್ 20% ಈಸ್ ಡೆಪ್ರಿಸಿಯೇಷನ್. ದೆನ್ ಸ್ಯಾಲ್ರಿ ಆಫ್ 2 drivers ಆರ್ ದಟ್ ಈಸ್ 4,000 per month ಈಚ್. ಒಬ್ಬಂಗೆ 4,000, ಸೊ 2 drivers. ಸೊ ಸ್ಯಾಲ್ರಿ ಆಫ್ 2 drivers ದಟ್ ಈಸ್ 4,000 per annum ಈಚ್. ಅಂದರೆ ಒಬ್ಬರಿಗೆ 4,000, ದಟ್ ಈಸ್ 2 drivers ಆರ್ ದರ್. ಸೊ ದಟ್ ಈಸ್ ವಿ ಕ್ಯಾನ್ ಮೇಕ್ ಇಟ್ ಹಿಯರ್. So here cost of each bus, one bus cost is 6 lakh. Then one bus depreciation 20,000 per annum. Then salary of 2 conductors, that is 3,500 per month each. ಒಬ್ಬರಿಗೆ 3,500 ಇದೆ. So total how many 2 conductors are there? Then for return trip seats unoccupied 30%. ಸೊ ರಿಟರ್ನ್ ಆಗಬೇಕಂದ್ರೆ ವಾಪಸ್ ಬರಬೇಕಾದ್ರೆ 30% ಅನ್ಅಕ್ಯುಪೈಡ್ ಅಂದರೆ 30% ಏನಾಗಿದೆ ರೀ, ತುಂಬಿಲ್ಲ. ಸೊ ದಟ್ ಈಸ್ ಅನ್ಅಕ್ಯುಪೈಡ್. ಅಕ್ಯುಪೈಡ್ ಅಂದರೆ ತುಂಬಿದೆ, ಅನ್ಅಕ್ಯುಪೈಡ್ ಮೀನ್ಸ್ ಇಟ್ ಈಸ್ ನಾಟ್ ಫುಲ್ಡ್. ಓಕೆ, 30% ಅಂದರೆ ಟೋಟಲ್ ಎಷ್ಟಾಯ್ತು ರೀ, 70% ಏನಾಯಿತು, ತುಂಬಿದಂಗೆ ಆಯಿತು. ದೆನ್ ರಿಪೇರ್ಸ್ 75% ಆಫ್ ದ ಡೆಪ್ರಿಸಿಯೇಷನ್ ಆಫ್ ಈಚ್ ಬಸ್. ಸೊ ರಿಪೇರಿ ಹೆಂಗೆ ಕೊಡು ಅಂತ ಹೇಳಿದ್ದಾರೆ, 75% ಆಫ್ ಡೆಪ್ರಿಸಿಯೇಷನ್ ಆಫ್ ಈಚ್ ಬಸ್. ಈಚ್ ಬಸ್ಸಿದ ಮೇಲೆ ಏನು ಡೆಪ್ರಿಸಿಯೇಷನ್ ಇದೆ ಅದ್ರ ಮೇಲೆ 75% ಏನಿದೆ ರಿಪೇರ್ಸ್ ಇದೆ. ಓಕೆ, ದೆನ್ ಟೈರ್ ಆ್ಯಂಡ್ ಟ್ಯೂಬ್ಸ್ ಆರ್ 20 rupees per 100 kilometer. ಟೈರ್ ಮತ್ತು ಟ್ಯೂಬ್ ಏನಾಗಿದೆ ರೀ, 20 rupees ಯಾವಾಗ ಎಷ್ಟು 100 ಕಿಲೋಮೀಟ್ರಿಗೆ 20 rupees ಖರ್ಚು ಮಾಡ್ತಾನೆ. ಹಾಗಾದರೆ ನಾನು ಹೇಳಿದ್ದೀನಿ ನಿಮಗೆ ಟೋಟಲ್ ಕಿಲೋಮೀಟರ್ಸ್ಗೆ ಎಷ್ಟು ಏನಾಗುತ್ತೆ ಖರ್ಚಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ ಡೀಸೆಲ್ ಎಕ್ಸೆಟ್ರಾ ₹30 per 30 kilometers. ಸೊ ಡೀಸೆಲ್ ಕೂಡ 30 ಕಿಲೋಮೀಟ್ರಿಗೆ ಏನು ಮಾಡ್ತಾನೆ, 30 ರೂಪಾಯಿ ಖರ್ಚು ಮಾಡ್ತಾನೆ. ಹಾಗಾದರೆ ಟೋಟಲ್ ಕಿಲೋಮೀಟ್ರಿಗೆ ಎಷ್ಟು ಖರ್ಚಾಗುತ್ತೆ ನೋಡಬೇಕು. ದೆನ್ ಕಮಿಷನ್ 20% ಆಫ್ ದ ಟೋಟಲ್ ಕಾಸ್ಟ್. ಸೊ ದಿಸ್ ಈಸ್ ಅ ನ್ಯೂ ಆನ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ದಟ್ ಈಸ್ ಕಮಿಷನ್ ಈಸ್ ಗಿವನ್. ಸೊ ಕಮಿಷನ್ ಎದ್ರ ಮೇಲೆ ಇದೆ, ಟೋಟಲ್ ಕಾಸ್ಟ್ ಮೇಲೆ, ಅಂದರೆ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಮೇಲೆ ಟೋಟಲ್ ಕಾಸ್ಟ್ ಮೇಲೆ 20% ಏನು ಮಾಡಬೇಕು, ಕಮಿಷನನ್ನು ಕೊಡಬೇಕು. ಆಮೇಲೆ ಟೋಟಲ್ ಅಂದರೆ ವಾಟ್ ಎವರ್ ದ ಮೇಂಟೆನೆನ್ಸ್ ಫಿಕ್ಸ್ಡ್ ಆ್ಯಂಡ್ ರನ್ನಿಂಗ್ ಚಾರ್ಜಸ್ ಎಲ್ಲ ಟೋಟಲ್ ಮಾಡಿ ಆ ಟೋಟಲ್ ಮೇಲೆ ಏನಾಗುತ್ತೆ ಕಮಿಷನ್ 20% ಅಪ್ಲೈ ಆಗ್ತದೆ. ಸೊ 20% ಕಮಿಷನ್ ಕೊಟ್ಟ ನಂತರ ಏನು ಉಳಿತದೆ ಅದು ನಮ್ಮದು ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಆಗ್ತದೆ. ದೆನ್ ರೋಡ್ ಟ್ಯಾಕ್ಸ್ ಇಸ್ 5,000 per month ಈಚ್ ಬಸ್. ಸೊ ಒಂದು ಬಸ್ಸಿಗೆ 5,000 per ಮಂತಿಗಿದೆ. ದೆನ್ ಇನ್ಶೂರೆನ್ಸ್ ಇಸ್ 2,000 per annum ಈಚ್ ಬಸ್. ಸೊ ಇನ್ಶೂರೆನ್ಸ್ ಕೂಡ ಒಂದು ಬಸ್ಸಿಗೆ ಇದೆ. ಎಸ್, ದೆನ್ ಪ್ರಿಪೇರ್ ಆಪ್ರೇಟಿಂಗ್ ಕಾಸ್ಟ್ ಶೀಟ್ ಆ್ಯಂಡ್ ಫೈಂಡ್ ದ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್.
ಓಕೆ, ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಿರಿ, ಆಮೇಲೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಲೆಟ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಸೊ ಹಿಯರ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಕಂಡುಹಿಡಿ ಎರಡು ಹೇಳಿದ್ದಾರೆ. ಆಪ್ರೇಟಿಂಗ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಿರಿ, ಆಮೇಲೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟ್ರ್ ಬೇಕಂದರೆ ಯು ಶುಡ್ ನೋ ಅಬೌಟ್ ಇಟ್. ಯು ಶುಡ್ ಹ್ಯಾವ್ ಟು ಬಿ ಕ್ಯಾಲ್ಕುಲೇಟ್ ಫ್ರಮ್ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್. ಸೊ ಕಾಸ್ಟ್ ಪರ್ ಪ್ಯಾಸೆಂಜರ್ ಬೇಕಂದರೆ ಆಪ್ರೇಟಿಂಗ್ ಕಾಸ್ಟ್ ಶೀಟ್ ಅಂತ ಪ್ರಿಪೇರ್ ಮಾಡಲೇಬೇಕು. ದೆನ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್, ಬೋತ್ ವಿ ಹ್ಯಾವ್ ಟು ಬಿ ಸಾಲ್ವ್ ಫ್ರಮ್ ದ ವರ್ಕಿಂಗ್ ನೋಟ್ಸ್. So in the total operating cost we will solve and the total passenger kilometer. So in the given problem, that is a operating cost sheet form, you should have to know about the formula, that is fixed charges, maintenance charges and running charges. Then total passenger kilometer is number of buses, trips, distance, days and sitting capacity and actual capacity utilized. Okay, so in that onward and return journeys are there. ಹೋಗೋದು ಮತ್ತು ಬರೋದು ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ದಟ್ ಈಸ್ ವಿ ಹ್ಯಾವ್ ಟು ಟೇಕನ್ ಫ್ರಮ್ ದ ಸಪ್ರೇಟ್ಲಿ. ಇಫ್ ದೇ ಆರ್ ನಾಟ್ ಬಿ ಮೆನ್ಷನ್ ಫ್ರಮ್ ದ ಸಪ್ರೇಟ್ಲಿ, ಮಾರ್ನಿಂಗ್ ಈವ್ನಿಂಗ್ ಆನ್ವರ್ಡ್ ರಿಟರ್ನ್ ಈ ಥರ ಏನಾದರೂ ಪ್ರಾಬ್ಲಮ್ದಲ್ಲಿ ಮೆನ್ಷನ್ ಇತ್ತಂದರೆ ನೀವೇನು ಮಾಡಬೇಕು, ಸಪ್ರೇಟ್ ತೊಗೋಬೇಕು. ಇಫ್ ದರ್ ಈಸ್ ನಾಟ್ ಮೆನ್ಷನ್ ಎನಿಥಿಂಗ್, ಟೇಕ್ ಇಟ್ ಫ್ರಮ್ ದ ಓನ್ಲಿ ಒನ್ ವೇ. ಎಸ್, ಸೊ we will solve from the problem whatever given in the problem here. Yes, so see the problem, that is two buses between Banatti and Vijaypur. That is two buses are there in the month of December. So December andre how many days it is coming? That is 31 days. Okay, so December andre 31 days ಬರ್ತದೆ. Then buses are 2 here, ಎರಡು ಬಸ್ಸಸ್ ಇದ್ದಾವೆ. ಓಕೆ, ದೆನ್ ಡಿಸ್ಟೆನ್ಸ್ ಈಸ್ 2 cities 100 km, ಕೆಪಾಸಿಟಿ ಈಸ್ 40 cities. ದೆನ್ ಈಸ್ ಈಚ್ ಬಸ್ ಈಸ್ ರೌಂಡ್ ಟ್ರಿಪ್, ಅಂದರೆ ಒಂದು ಬಸ್, ಯಾಕಂದರೆ ನಾವು ನಂಬರ್ ಆಫ್ ಬಸ್ಸಲ್ಲಿ ಟೋಟಲ್ 2 ತೊಗೊಂಡ್ಬಿಟ್ಟಿರ್ತೀವಿ. ಅಂದಮೇಲೆ ಒಂದ್ರದ್ದು ತೊಗೊಂಡ್ರೆ ಈಚ್ ಬಸ್ ಎಷ್ಟು ಮಾಡ್ತದೆ ರೀ? ಈಚ್ ಬಸ್ ಅಂದರೆ ನೀವು ಒಂದು ಬಸ್ಸು 2 ಟ್ರಿಪ್ ಮಾಡಿದ್ರೆ 4, ಅದೇ ರೀತಿ 2 ಬಸ್ಸರದು 8 ಮಾಡೋಕ್ಕೆ ಹೋಗೋದಿಲ್ಲ. ಸೊ ಓನ್ಲಿ ಒಂದು ಬಸ್ಸದ್ದು ಕ್ಯಾಲ್ಕುಲೇಷನ್ ಮಾಡಿರಿ. ಯಾಕಂತಂದರೆ ಇಲ್ಲಿ ನಾವು 2 ಬಸ್ಸಸ್ ಅಂತ ತೊಗೊಂಡಿರ್ತೀವಿ ನಾವು ಪ್ರಾಬ್ಲಮಲ್ಲಿ. 2 ಬಸ್ಸಸ್ ಅಂತ ತೊಗೊಂಡಾಗ ಇಲ್ಲಿ 2 ಅಂತ ಮೆನ್ಷನ್ ಇರ್ತದೆ. ಸೊ ಇಲ್ಲಿ ಏನು ಮಾಡ್ಬೋದು, ನಾವು ಒಂದೊಂದನ್ನ ಮೆನ್ಷನ್ ಮಾಡ್ಕೋತೋದು ನಡೀತದೆ. ಎಸ್, ಸೊ ಸಿ ಹಿಯರ್ ದರ್ ದ ಬಸ್ಸಸ್ ಆರ್ 2 ಆರ್ ದೇರ್. ಓಕೆ, ದಟ್ ಈಸ್ 2 buses. 2 buses. Okay, then next is the December, the month of December. So days ಎಷ್ಟು ಅದಾವ ರೀ ಡಿಸೆಂಬರ್ ಅಂದರೆ? ದಟ್ ಈಸ್ 31. ಸೊ days are 31 days. Yes, then next is distance covering 2 cities is 100 km. So 100 km ಅದ ಡಿಸ್ಟೆನ್ಸ್, 2 ಸಿಟಿ ನಡುವೆ 100 km. ಓಕೆ, ಹೋಗೋ ಮುಂದೆ 100, ಬರೋ ಮುಂದೆ 100, ದಟ್ ಈಸ್ ನೋ ಇಶ್ಯೂ. ಎಸ್, ಕಿಲೋಮೀಟ್ರ್ ಏನಿರುತ್ತೆ ಡೈರೆಕ್ಟಾಗಿ ತೊಗೊಂಡ್ಬಿಟ್ರಿ. ಸೊ ದಟ್ ಈಸ್ 100 km. ಸೊ ವೈ ಐ ಆಮ್ ಟೇಕನ್ ಆನ್ವರ್ಡ್ ಆ್ಯಂಡ್ ರಿಟರ್ನ್ ಹಿಯರ್? ಸೊ ದಿಟ್ ಈಸ್ ಮೆನ್ಷನ್ ಇನ್ ದ ಪ್ರಾಬ್ಲಮ್, ಆನ್ವರ್ಡ್ ಜರ್ನಿ ಆ್ಯಂಡ್ ರಿಟರ್ನ್ ಜರ್ನಿ ತೋರಿಸ್ತೀನಿ ನಾನು ನಿಮಗೆ. ದೆನ್ ಕೆಪಾಸಿಟಿ ಆಫ್ ದ ಈಚ್ ಬಸ್ ಇಸ್ 40 seats. ಸೊ ಕೆಪಾಸಿಟಿ ಆಫ್ ದ ಈಚ್ ಬಸ್ ಎಷ್ಟಿದೆ? 40 seats. ಸೊ ಕೆಪಾಸಿಟಿ ದಟ್ ಈಸ್ 40. ಎಸ್, so whatever given in the problem you can make it there. Then next is round trip cover. So round trip covering ಆಗಿದೆ daily 2 by each bus. ಸೊ ರೌಂಡ್ ಟ್ರಿಪ್ ಅಂದರೆ ಒಂದು ರೌಂಡ್ ಟ್ರಿಪ್ಪಿಗೆ ಎಷ್ಟು ಇರ್ತದೆ? 2 trips. ಸೊ ಹಾಗಾದರೆ 2 ರೌಂಡ್ ಟ್ರಿಪ್ ಅಂದರೆ ದರ್ ಈಸ್ 4 trips. ಎಸ್, ಸೊ ಲಿಸನ್ ಫ್ರಮ್ ದ ಟ್ರಿಪ್ ಕ್ಯಾಲ್ಕುಲೇಷನ್ ಹಿಯರ್. ನಿಮಗೇನು ಹೇಳಿದ್ದಾರೆ ಅಂದರೆ ಪ್ರಾಬ್ಲಮ್ದಲ್ಲಿ ಆನ್ವರ್ಡ್ ಆ್ಯಂಡ್ ರಿಟರ್ನ್ ಇದೆ. ಓಕೆ, ಸಿ ಹಿಯರ್ ಫ್ರಮ್ ಐ ವಿಲ್ ಟೆಲ್ ಯು. ದಿಸ್ ಈಸ್ ಬನಟ್ಟಿ ಟು ವಿಜಯಪುರ್, ಕರೆಕ್ಟ್. ಸೊ ಇದು ಇಲ್ಲಿ ಹೋಗ್ತದೆ, ಇಲ್ಲಿಂದ ಇದು ಇಲ್ಲಿ ಬರ್ತದೆ. ಸೊ ದಿಸ್ ಈಸ್ ಆನ್ವರ್ಡ್. ಎಸ್, ದೆನ್ ದಿಸ್ ಈಸ್ ರಿಟರ್ನ್. ಎಸ್, ರಿಟರ್ನ್ ಆಗುತ್ತೆ. ಪ್ರಾಬ್ಲಮ್ದಲ್ಲಿ ಏನು ಹೇಳಿದ್ದಾರೆ? ರೌಂಡ್ ಟ್ರಿಪ್ಸ್
round trips cover daily 2 by each bus. ಸೊ ರೌಂಡ್ ಟ್ರಿಪ್ ಕವರಿಂಗ್ ಆಗ್ತದೆ ಅಂತ ಹೇಳಿದ್ದಾರೆ. ಸರ್ ರೌಂಡ್ ಟ್ರಿಪ್ ಕವರ್ ಆಯ್ತಂದರೆ ಫಾರ್ ವೆರಿ ಸಿಂಪಲ್ ಬನ್ನಟ್ಟಿ ಇಲ್ಲಿಂದ ಒಂದು ಇಲ್ಲಿಂದ ಒಂದು, ಹಾಗಾದರೆ ಇದು ಒಂದು ರೌಂಡ್ ಟ್ರಿಪ್. ಎಸ್, ಇಲ್ಲಿಂದ ಇಲ್ಲಿ ಹೋಗುತ್ತೆ, ಇದು ಒನ್ ಟ್ರಿಪ್ಪು. ಇದು ಇಲ್ಲಿಂದ ಇಲ್ಲಿ ಬರ್ತದೆ, ಇದು ಒನ್ ಟ್ರಿಪ್. ಎಸ್, ಇದು ಒನ್ ಟ್ರಿಪ್ ಆಗುತ್ತೆ. ಸೊ ಟೋಟಲ್ ಒನ್ ರೌಂಡ್ ಟ್ರಿಪ್ಪಲ್ಲಿ ಟೂ ಟ್ರಿಪ್ಸ್ ಆದವೆ. ಒಂದು ರೌಂಡ್ ಟ್ರಿಪ್ ಅಂದರೆ ಟೂ ಟ್ರಿಪ್ಸ್. ಸೊ ಹಾಗಾದರೆ ಆನ್ವರ್ಡ್ ಏನಾಯ್ತು ರೀ ಒನ್ ಟ್ರಿಪ್ಪು, ರಿಟರ್ನ್ ಏನಾಯ್ತು ರೀ ಒನ್ ಟ್ರಿಪ್. ಸೊ ಇನ್ನೊಂದು ಟ್ರಿಪ್ ಹೋಗ್ತದೆ ಅಂದರೆ, ಇನ್ನೊಂದು ಟ್ರಿಪ್ ಹೋಯ್ತಂದರೆ ಇಲ್ಲಿ ಮತ್ತೊಂದು ಟ್ರಿಪ್ ಆಗುತ್ತೆ, ಟೂ ರೌಂಡ್ ಟ್ರಿಪ್. ಆ್ಯಂಡ್ ಇಲ್ಲಿಂದ ಇಲ್ಲೊಂದು ಹೋತಂದರೆ ದಿಸ್ ಈಸ್ ಅನದರ್ ಒನ್ ಟ್ರಿಪ್, ಕರೆಕ್ಟ್. ಇದು ಸೆಕೆಂಡ್ ರೌಂಡ್ ಟ್ರಿಪ್. ಸೆಕೆಂಡ್ ರೌಂಡ್ ಟ್ರಿಪ್ ಅಂದರೆ ಈಗ ಏನೈತೆ ರೀ ಆನ್ವರ್ಡ್ ಎರಡು ಟ್ರಿಪ್, ಅದು ಔಟ್ವರ್ಡ್ ರಿಟರ್ನ್ ಏನಾಯ್ತು ರೀ ಎರಡು ಟ್ರಿಪ್. ಅದು ಆರ್ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್? ಸೊ ಬಿ ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ರೌಂಡ್ ಟ್ರಿಪ್ ಕವರ್ಸ್ ಡೈಲಿ ಬೈ 2, ಅಂದರೆ ಡೈಲಿ ಎರಡು ರೌಂಡ್ ಟ್ರಿಪ್ ಆಗುತ್ತೆ. ಸೊ ಡೈಲಿ ಎರಡು ರೌಂಡ್ ಟ್ರಿಪ್ ಅದು ಅಂದರೆ 4 ಟ್ರಿಪ್ ಅದು, 4 ಟ್ರಿಪ್ ಅದು. ಸೊ ಹೋಗೋ ಮುಂದೆ ಎರಡು ಟ್ರಿಪ್ಪು, ಬರೋ ಮುಂದೆ ಎರಡು ಟ್ರಿಪ್ಪು. ಸೊ ಇಲ್ಲಿ ನಾವು ಟ್ರಿಪ್ಸ್ ತೊಗೋಬೇಕಾದ್ರೆ ಏನು ಮಾಡಬೇಕಾಗತ್ತೆ, ದಟ್ ಈಸ್ 2 ಯು ಹ್ಯಾವ್ ಟು ಬಿ ಮೆನ್ಷನ್, 2 ಟ್ರಿಪ್ಸ್. ಓಕೆ, ಆರ್ ಅಂಡರ್ಸ್ಟ್ಯಾಂಡಿಂಗ್? ಸೊ ಟೋಟಲ್ ರೌಂಡ್ ಟ್ರಿಪ್ ಎಷ್ಟು ಅದಾವೆ ರೀ, ಡೈಲಿ ಎರಡು ರೌಂಡ್ ಟ್ರಿಪ್ ಇದ್ದಾವೆ. ಸೊ ಒಂದು ರೌಂಡ್ ಟ್ರಿಪ್ ಅಂದರೆ ಏನಾಗ್ತದೆ ರೀ ಎರಡು ಟ್ರಿಪ್ಸ್. ಸೊ ಹಾಗಾದರೆ ಎರಡು ರೌಂಡ್ ಟ್ರಿಪ್ ಅಂದರೆ 4 ಟ್ರಿಪ್ ಆಗುತ್ತೆ. ಹಾಗಾದರೆ ಹೋಗೋ ಮುಂದೆ ಎರಡು ಟ್ರಿಪ್ಪು, ಬರೋ ಮುಂದೆ ಎರಡು ಟ್ರಿಪ್. ಎಸ್, ಆರ್ ಅಂಡರ್ಸ್ಟ್ಯಾಂಡಿಂಗ್? ಸೊ ಬಿ ಕೇರ್ಫುಲ್ ಫ್ರಮ್ ದ ಟ್ರಿಪ್ಸ್ ಮ್ಯಾಟರ್ ಹಿಯರ್. ಸೊ ಹಿಯರ್ ಆನ್ವರ್ಡ್ ಆ್ಯಂಡ್ ರಿಟರ್ನ್ ಗಿವನ್. ಸೊ ಅದಕ್ಕೆ ನಾವು ಹೋಗೋ ಮುಂದೆ ಎರಡು ಟ್ರಿಪ್ಪು, ಬರೋ ಮುಂದೆ ಎರಡು ಟ್ರಿಪ್, ಅಂದರೆ ಟೋಟಲ್ ಎಷ್ಟಾದ್ರು ರೀ 4 ಟ್ರಿಪ್ ಆದವು. ಎಸ್, ಟೋಟಲ್ ಎಷ್ಟಾದ್ರು ರೀ 4 ಟ್ರಿಪ್ಸ್ ಆದವೆ. ಆರ್ ಅಂಡರ್ಸ್ಟ್ಯಾಂಡಿಂಗ್? ಟೋಟಲ್ 4 ಟ್ರಿಪ್ಸ್ ವಿ ಆರ್ ಮೇಕ್, 2 ರೌಂಡ್ ಟ್ರಿಪ್ ಅಂದರೆ 4 ಟ್ರಿಪ್ ಆದವು ರೀ. ಹೋಗೋ ಮುಂದೆ ಎರಡು ಟ್ರಿಪ್ ಆಗುತ್ತೆ, ಬರೋ ಮುಂದೆ ಏನಾಗುತ್ತೆ ಎರಡು ಟ್ರಿಪ್ ಆಗುತ್ತೆ. ಆರ್ ಅಂಡರ್ಸ್ಟ್ಯಾಂಡಿಂಗ್? ಒಂದು ರೌಂಡ್ ಟ್ರಿಪ್ ಅಂದರೆ ಹೋಗೋ ಮುಂದೆ ಒಂದು ಟ್ರಿಪ್ ಆಗುತ್ತೆ ರೀ, ಬರೋ ಮುಂದೆ ಒಂದು ಟ್ರಿಪ್ ಆಗುತ್ತೆ. ಟೋಟಲ್ ಎರಡು ಅದು ರೀ. ಸೊ ಅದೇ ರೀತಿ ಎರಡು ರೌಂಡ್ ಟ್ರಿಪ್ ಅಂದರೆ ಹೋಗೋ ಮುಂದೆ ಎರಡು ಟ್ರಿಪ್ಪು, ಬರೋ ಮುಂದೆ ಎರಡು ಟ್ರಿಪ್ಪು. ಎಸ್, ಸೊ ದಿಸ್ ಇಸ್ ಅ ಮೇಕ್ ಇಟ್ ಕರೆಕ್ಷನ್ ಹಿಯರ್. ಓಕೆ, ದೆನ್ next is occupancy for onward trip. So here given occupancy for onward trip means 80%. ಸೊ ಹೋಗಬೇಕಾದ್ರೆ ಎಷ್ಟು ಆಕ್ಯುಪೈಡ್ ಇತ್ತು ಬಸ್ಸು, 80%. ಸೊ ಸಿಟ್ಟಿಂಗ್ ಕೆಪಾಸಿಟಿ ಯುಟಿಲೈಸ್ ದಟ್ ಈಸ್ 80%. ಆನ್ವರ್ಡ್ ಅಂದರೆ ಹೋಗೋ ಮುಂದೆ, ದಟ್ ಈಸ್ 80%. ದೆನ್ ನೆಕ್ಸ್ಟ್ ಈಸ್ ಕಾಸ್ಟ್ ಆಫ್ ಈಚ್ ಬಸ್ ಈಸ್ 6 lakh. ಓಕೆ, ಕಾಸ್ಟ್ ಆಫ್ ಈಚ್ ಬಸ್ ಗಿವನ್ ಕೊಟ್ಟಿದ್ದಾರೆ ಅಂದಮೇಲೆ, ಸೊ ದಟ್ ಈಸ್ ಆನ್ ಡೆಪ್ರಿಸಿಯೇಷನ್. ದಟ್ ಈಸ್ 6 lakh. yes, and it should be depreciation on 20% per annum each. ಒಂದು ಬಸ್ಸು ಕಾಸ್ಟ್ 6 lakh ಇತ್ತಂದರೆ ಒಂದು ಬಸ್ ಡೆಪ್ರಿಸಿಯೇಷನ್ ಎಷ್ಟಿದೆ 20% per annum. 1 ಇಯರ್ಗೆ 20% ಒಂದು ಬಸ್ಸದ್ದು. ಓಕೆ, ಸೊ ದಟ್ ಈಸ್ ಇಂಟು 20%. yes, so it will be 1,20,000. ಒಂದು ಬಸ್ಸದ್ದು ಕಾಸ್ಟ್ 6 lakh ಇದೆ. ಸೊ ಒಂದು ಬಸ್ ಡೆಪ್ರಿಸಿಯೇಷನ್ ಪರ್ ಅನ್ನಮ್ 1 ಇಯರ್ಗೆ 20% ಡೆಪ್ರಿಸಿಯೇಷನ್ ಇದೆ. ಎಸ್, ಸೊ ಹಾಗಾದರೆ ಒಂದು ವರ್ಷ ಡೆಪ್ರಿಸಿಯೇಷನ್ ಏನಾಯ್ತು ರೀ ಒಂದು ಬಸ್ಸದು 1,20,000. ಬಟ್ ಆ ಬಸ್ ಎಷ್ಟು ಓಡೈತೆ ರೀ ಓನ್ಲಿ 1 ಮಂತ್. ಸೊ 1 ಮಂತ್ ಓಡಿದ್ದಾರೆ. ಸೊ 1 ಮಂತದಾದರೆ ಎಷ್ಟಾಗುತ್ತೆ ಡೆಪ್ರಿಸಿಯೇಷನ್ 10,000. ಸೊ ಹಾಗಾದರೆ ಒಂದು ಬಸ್ಸದು 10,000 ಆದರೆ ನಿಮ್ಮ ಬಸ್ ಎಷ್ಟು ಅದಾವೆ ರೀ, ದೇರ್ ಆರ್ 2 buses. ಓಕೆ, ಸೊ one bus 6 lakh, that is 20%. okay, so 20% ಆದರೆ ಸೊ ಟೋಟಲ್ 1 year depreciation 1,20,000. so 1,20,000 means that bus is runs for only 1 month. so 1 month ಅಷ್ಟೇ ಹೊಡಿದೆ. ಸೊ ಟೋಟಲ್ depreciation per bus that is 10,000. so 2 buses that is 20,000. yes, so next is salary of 2 drivers 4,000 per month each. that is salary. $4,000 per month into
2 drivers, that is 8,000 total cost. Then salary of 2 conductor 3,500 per month each. 2 conductors are there. So salary of conductor 3,500 per month into 2 conductors. So it will be total cost is 7,000. So next is a return trip seats unoccupied, that is 30%. So unoccupied means it is not fulfilled. So unoccupied means 100 minus 30%, that is 70% sitting capacity. Then repair 75% of the depreciation of the each bus. So each bus 75% depreciation ಮೇಲೆ repairs ಅನ್ನು ತೆಗಿಬೇಕು. So that is repairs 75% of depreciation on each bus. ಸೊ ಟೋಟಲ್ ನಾನು ಏನು ಮಾಡ್ತೀನಿ, ಎರಡು ಕೂಡಿಸಿ ಎಷ್ಟಾಗಿದೆ, ಒಂದು ಬಸ್ 10,000 ಇದೆ, ಎರಡು ಕೂಡಿಸಿ 20,000. ಎಸ್, ಸೊ ಎರಡು ಕೂಡಿಸಿ 20,000 ಇದೆ, ಈಚ್ ಬಸ್ ತೆಗಿಯಂಗಿಲ್ಲ, ಸೊ ಎರಡು ಕೂಡಿಸಿ ತೆಗಿತೇನೆ. ಸೊ ದಟ್ ಈಸ್ 20,000 ಇಂಟು 75%, ಇಟ್ ವಿಲ್ ಬಿ 15,000. 10,000 ಮೇಲೆ 75% ಮತ್ತು 10,000 ಮೇಲೆ 75% ತೆಗೆದು ಬರ್ತದೆ. ಬಟ್ ಡೋಂಟ್ ಮೇಕ್ ಇಟ್ ಮೋರ್ ಕಾನ್ಸಿಕ್ವೆನ್ಸಸ್. ಸೊ ಮೇಕ್ ಇಟ್ one bus is 100, 10,000 means 2 buses are 20,000. So directly you can make it 20,000. ಎರಡು ಬಸ್ಸದ ಕೂಡಿಸೆ ಒಮ್ಮೆ ಡೆಪ್ರಿಸಿಯೇಷನ್ ತೆಗೆದು ನಡೀತದೆ. ಎಸ್, ದೆನ್ ನೆಕ್ಸ್ಟ್ ಈಸ್ ಟೈರ್ ಟ್ಯೂಬ್ಸ್ 20 per 100 kilometers. ಸೊ 100 kilometers ಮೇಲೆ 20 rupees ಏನಾಗತ್ತೆ ರೀ, ಟೈರ್ ಆ್ಯಂಡ್ ಟ್ಯೂಬ್ಸ್ ವೇಸ್ಟ್ ಕಾಸ್ಟ್ ಆಗುತ್ತೆ. ದಟ್ ಈಸ್ ಟೈರ್ಸ್ ಆ್ಯಂಡ್ tubes. So that is rupees 20 for 100 kilometers. ಸೊ ಟೋಟಲ್ ಎಷ್ಟು 2 ಕಿಲೋಮೀಟರ್ಸ್ ಆಗುತ್ತೆ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಯಾಕಂದರೆ ರನ್ನಿಂಗ್ ಚಾರ್ಜಸ್ಸು ಅಥವಾ ಮೇಂಟೆನೆನ್ಸ್ ಚಾರ್ಜಸ್ ಏನಾದರೂ ಹಿಂಗೆ ಕೊಟ್ರಂದರೆ ಸೊ ಟೋಟಲ್ ಕಿಲೋಮೀಟ್ರ್ ಮೇಲೆ ಅದ್ರದ್ದು ಚಾರ್ಜಸನ್ನು ತೆಗಿಬೇಕು. ಸೊ ಹಿಯರ್ ಟೋಟಲ್ ಕಿಲೋಮೀಟರ್ಸ್ ತೆಗಿಬೇಕಂದ್ರೆ ಸೊ ದಟ್ ಈಸ್ ಟೋಟಲ್ ಕಿಲೋಮೀಟರ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಸ್ಸಸ್ ಇಂಟು ಟ್ರಿಪ್ಸ್ ಇಂಟು ಡೇಸ್ ಇಂಟು ಡಿಸ್ಟೆನ್ಸ್. ಸೊ ಆನ್ವರ್ಡಲ್ಲಿ ದೇ ಆರ್ ದ ನಂಬರ್ ಆಫ್ ಬಸ್ ಆರ್ 2, trips are 2, then days are 31 and distance is 100. So in the same case here also 31 into 100 kilometers. So total so it will be 12,400. So onward, then return only 12,400. So total 24,800. So total kilometers, that is 24,800. ಸೊ ಹಾಗಾದರೆ 100 ಕಿಲೋಮೀಟರ್ಸ್ಗೆ 20 rupees ಟೈರ್ ಆ್ಯಂಡ್ ಟ್ಯೂಬ್ಸ್ ಹತ್ತಿತ್ತಂದರೆ ಸೊ ಟೋಟಲ್ 24,800 ಕಿಲೋಮೀಟರ್ಸ್ಗೆ ಎಷ್ಟು ಹತ್ತತ್ತೆ. ಸೊ ದಟ್ ಈಸ್ ಅ ಕ್ಯಾಲ್ಕುಲೇಷನ್ ಹಿಯರ್. ಸೊ ಕಾಸ್ಟ್ ಶುಡ್ ಬಿ 4,960 rupees. Okay, so next is diesel, that is 30 kilometers ge 30 rupees. Okay, so here diesel rupees 30 for 30 kilometers. ಹಾಗಾದರೆ 24,800 ಕಿಲೋಮೀಟರ್ಸ್ಗೆ ಎಷ್ಟಾಗತ್ತೆ. ಸೊ ದಟ್ ಈಸ್ ಮೇಕ್ ಇಟ್ ಟೋಟಲ್ ಕಿಲೋಮೀಟರ್ಸ್ಗೆ ನಾವು ಕಾಸ್ಟ್ ತೆಗಿಬೇಕು ರೀ. 30 ಕಿಲೋಮೀಟ್ರಿಗೆ 30 ರೂಪಾಯಿ ಖರ್ಚಿದ್ರೆ 24,800 ಕಿಲೋಮೀಟರ್ಸ್ಗೆ ಎಷ್ಟಾಗತ್ತೆ. ಸೊ ಇಟ್ ವಿಲ್ ಬಿ 24,800. ಎಸ್, ದೆನ್ ನೆಕ್ಸ್ಟ್ ಈಸ್ ಕಮಿಷನ್ 20% ಆಫ್ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಮೇಲೆ ಏನಾಗುತ್ತೆ ರೀ, ಕಮಿಷನ್ ಆ್ಯಡ್ ಆಗುತ್ತೆ. ಎಸ್, ಸೊ ಹಿಯರ್ ಆ್ಯಡ್ ಕಮಿಷನ್ 20% ಆನ್ ಟೋಟಲ್ ಕಾಸ್ಟ್. ಸೊ ನಾವು ನೋಡೋಣ ಟೋಟಲ್ ಕಾಸ್ಟ್ ಇಲ್ಲಿ ಎಷ್ಟು ಬರ್ತದೆ, ಆಮೇಲೆ ಅದಕ್ಕೆ 20% ಕಮಿಷನ್ ಹಾಕಿ ನಾವು ಟೋಟಲ್ ಕಾಸ್ಟನ್ನು ಕಂಡುಹಿಡಿಯಬೇಕು. ಸೊ ಕಮಿಷನ್ ಯಾವಾಗೂ ಲೆಸ್ ಆಗಂಗಿಲ್ಲ, ಕಮಿಷನ್ ಯಾವಾಗೂ ಆ್ಯಡ್ ಆಗುತ್ತೆ. ಸೊ ವೆನ್ ಯು ಹ್ಯಾವ್ ಟು ಮೇಕ್ ದಟ್ ಕಮಿಷನ್ ಶುಡ್ ಬಿ ಆ್ಯಡೆಡ್. ಸೊ
ಯಾವಾಗೂ ಕಮಿಷನ್ ಏನಾಗುತ್ತೆ ಟೋಟಲ್ ಕಾಸ್ಟಲ್ಲಿ ಕಮಿಷನ್ ಕೂಡ ಒಂದೇನು ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಕಮಿಷನ್ ಯಾವಾಗೂ ಆ್ಯಡ್ ಆಗ್ತದೆ, ಕಮಿಷನ್ ಲೆಸ್ ಆಗಂಗಿಲ್ಲ. ಆಪ್ರೇಟಿಂಗ್ ಕಾಸ್ಟಿಂಗಲ್ಲಿ ಎಷ್ಟು ನೀವು ಮೇಂಟೆನೆನ್ಸ್ ಆಗಿದ್ದಲ್ಲ 1 ಮಂತದ್ದು ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಆ್ಯಡ್ ಆಗುತ್ತೆ. ಕಮಿಷನ್ ಇಟ್ ಈಸ್ ಆಲ್ಸೋ ಒನ್ ಎಕ್ಸ್ಪೆನ್ಸಸ್. ಓಕೆ, ದೆನ್ ನೆಕ್ಸ್ಟ್ ಈಸ್ ರೋಡ್ ಟ್ಯಾಕ್ಸ್ 5,000 ಪರ್ ಮಂತ್ ಈಚ್ ಬಸ್. ಸೊ ರೋಡ್ ಟ್ಯಾಕ್ಸು 5,000 ಪರ್ ಮಂತ್ ಇದೆ. ಸೊ 5,000 per month each bus. So buses are 2, so that is total cost is 10,000. Okay, so next is insurance. So that is 2,000 per month each bus. So insurance, that is 2,000 per month for each bus. One bus having the insurance is 2,000, means each bus andre one bus 2,000 andre there are the 2 buses are there, so it will be total 4,000. Okay, so next you have to see anything is remaining. So operating costing prepare ಮಾಡಿ cost per passenger ಮಾಡಿ ಅಂತ ಹೇಳಿದ್ದಾರೆ. So let's we have to be solve here. First you have to be take it close from the operating cost sheet. So operating cost sheet ಅನ್ನು first close ಮಾಡಬೇಕು, correct? So here how much it is? 93,760 it is your total cost. ಸೊ ಈಗೇನು ಮಾಡಬೇಕು, ಈ ಟೋಟಲ್ ಕಾಸ್ಟ್ ಮೇಲೆ 20% ಏನು ಕೊಡಬೇಕು, ಕಮಿಷನ್. ಸೊ ಇದ್ರ ಮೇಲೆ ನಾವು ಕಮಿಷನ್ ಕೊಟ್ಟು ಅಂದರೆ 93,760 ಇಂಟು 20% ಈಸ್ ಅ ಕಮಿಷನ್. ಸೊ ಕಮಿಷನ್ ಎಷ್ಟಾದರೆ 23,440. ಎಸ್, ಸೊ ನಾವ್ ದಿಸ್ ಈಸ್ make it total 1,17,200. this is your total operating ಕಾಸ್ಟ್. ಎಸ್, ಕಮಿಷನ್ ಆ್ಯಡ್ ಮಾಡಿನೇ ಏನು ಮಾಡಬೇಕು, ಟೋಟಲ್ ಆಪ್ರೇಟಿಂಗ್ ಕಾಸ್ಟನ್ನು ತೆಗಿಬೇಕು. ಸೊ ದಟ್ ಈಸ್ ಟೋಟಲ್ ಆಪ್ರೇಟಿಂಗ್ ಕಾಸ್ಟ್ ಈಸ್ 1,17,200. ಸೊ ಹಿಯರ್ ದೆನ್ ಯು ಕ್ಯಾನ್ ಕ್ಲೋಸ್ ಫ್ರಮ್ ದ ಪ್ಯಾಸೆಂಜರ್ ಕಿಲೋಮೀಟರ್ ಆಲ್ಸೋ. ಸೊ 2 buses 2 trips 31 days 100 kilometers and 40 and 80%. so how much it is? 3,96,800. then return journey is 3,47,200. so total it is 7,44,000. yes, so it is total passenger kilometer, correct? So total passenger kilometer and operating costing you have to solve, then put it in the formula. So what is the total operating? That is 1,17,200. 1,17,200. then total passenger kilometer. So total passenger kilometer 7,44,000. 7,44,000. so total cost is rupees 0.1575. so cost per passenger is 15 paisa or maybe 16 paisa, or maybe you can make it round figure, that is 0.16, no problem. yes, so this is a problem, just I taken from this is from the commission purpose, ನಾ ತೊಗೊಂಡಿದ್ದು ಕಮಿಷನ್ ಪರ್ಪಸ್ಗೆ. ಓಕೆ, ಟ್ರಿಪ್ಸನ್ನು ಸ್ವಲ್ಪ ಕನ್ಫರ್ಮ್ ನೋಡ್ಕೊರಿ. ಓಕೆ, 4 ಟ್ರಿಪ್ಸ್ ಇದ್ದಾವೆ ಅಂದಮೇಲೆ ಹೋಗೋ ಮುಂದೆ 2 ಟ್ರಿಪ್, ಬರೋ ಮುಂದೆ 2 ಟ್ರಿಪ್. ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಆನ್ವರ್ಡ್ ಆ್ಯಂಡ್ ರಿಟರ್ನ್ ಜರ್ನಿ ಕೊಟ್ಟಿರೋದ್ರಿಂದ ನಾವೇನು ಮಾಡ್ತೀವಿ, ಇದನ್ನು ಈ ಥರ ಡಿವೈಡೇಷನ್ ತೊಗೋತೀವಿ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಂತಲೂ ಕೊಟ್ಟಿರ್ತಾರೆ, ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇಲ್ಲಿ ಡೆಪ್ರಿಸಿಯೇಷನ್ನು ಸೇಮ್. ಒಂದು ಬಸ್ ಡೆಪ್ರಿಸಿಯೇಷನ್ ಫಸ್ಟ್ ತೆಗೀರಿ, ಅದು 1 ಮಂತ್ ಓಡುತ್ತೆ. ಹಾಗಾದರೆ 1 ಬಸ್ಸದ್ದು 10,000 ಆಯ್ತಂದರೆ 2 ಬಸ್ಸದ್ದು ಏನಾಗುತ್ತೆ, 20,000 ಆಗ್ತದೆ. ಸೊ ದಟ್ ಈಸ್ ಮೇಕ್ ಇಟ್ ಲೈಕ್ ದಿಸ್. ಸೊ ಈಗ ಡೆಪ್ರಿಸಿಯೇಷನು ರಿಪೇರ್ಸು 75% ಡೆಪ್ರಿಸಿಯೇಷನ್ ಆನ್ ಈಚ್ ಬಸ್ ಮೇಲೆ 75% ತೆಗಿ ಅಂತ ಹೇಳಿದ್ದಾರೆ. ಸೊ ನೀವು 10,000 ಮೇಲೆ 75% ತೆಗೆದು ಮತ್ತು 10,000 ಮೇಲೆ 75% ತೆಗೆದ್ರೂ ಆನ್ಸರ್ ಇಷ್ಟೇ ಬರ್ತದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಟೋಟಲ್ 2 ಬಸ್ಸದ್ದು ಡೆಪ್ರಿಸಿಯೇಷನ್ ಮೇಲೆ ಏನು ಮಾಡಿದ್ದೀನಿ, 75%ನ್ನು ತೊಗೊಂಡಿದ್ದೀನಿ. ಈ ರೀತಿ ಮಾಡಿದ್ರು ನಡೀತದೆ. ಓಕೆ, so I conclude from the operating cost sheet here. On the next videos we'll start from the next concept, next unit. Thank you.